ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 13 ನಕ್ಷೆಗಳ ಪರಿಚಯ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 13.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಅಭ್ಯಾಸ 13.1 ಪ್ರಶ್ನೆ ನಂಬರ್ 1. ಕೊಟ್ಟಿರುವ ರೇಖಾ ನಕ್ಷೆಯು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯ ದೇಹದ ಉಷ್ಣತೆಯನ್ನು ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನು ತೋರಿಸುತ್ತಿದೆ. ಇಲ್ಲಿ ನೀವು ನಕ್ಷೆಯನ್ನ ಗಮನಿಸಿ. ಈ ನಕ್ಷೆಯಲ್ಲಿ ಒಬ್ಬ ರೋಗಿಯ ದೇಹದ ಉಷ್ಣತೆಯನ್ನ ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನು ಕೊಡಲಾಗಿದೆ. ಈಗ ನಾವು ಈ ನಕ್ಷೆಯನ್ನು ನೋಡಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಎ ಪ್ರಶ್ನೆ, ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು? ಈಗ ನಕ್ಷೆಯಲ್ಲಿ ಗಮನಿಸಿ, 9, 10 ಇವುಗಳು ಗಂಟೆಗಳಾಗಿದ್ದಾವೆ. 9 ಗಂಟೆ, 10 ಗಂಟೆ, 11, 12, 1, 2, 3 ಇವು ಗಂಟೆಗಳು. ಮತ್ತು ಉಷ್ಣತೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಲ್ಲಿ ಉಷ್ಣತೆಯನ್ನು ಕೊಡಲಾಗಿದೆ. ಅಂದರೆ 34 ಡಿಗ್ರಿ ಸೆಲ್ಸಿಯಸ್, 35 ಡಿಗ್ರಿ ಸೆಲ್ಸಿಯಸ್, 36 ಈ ರೀತಿಯಾಗಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಉಷ್ಣತೆಯನ್ನು ಕೊಟ್ಟಿದ್ದಾರೆ. ಈಗ ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು ಎಂದು ಕೇಳಿದಾಗ ನೀವು ಮಧ್ಯಾಹ್ನ 1 ಗಂಟೆಯಲ್ಲಿದೆ ಎಂದು ನೋಡಿ. ಮಧ್ಯಾಹ್ನ 1 ಗಂಟೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಗ ಈ ನೇರವಾಗಿ ನೀವು ನೋಡಿದಾಗ ಇಲ್ಲಿ ಒಂದು ಬಿಂದುವನ್ನ ಕೊಡಲಾಗಿದೆ. ಈ ಬಿಂದುವನ್ನ ಈಗ ನೀವು y ಅಕ್ಷದಲ್ಲಿ ಯಾವ ಬಿಂದುವಿನಲ್ಲಿ ಇಲ್ಲಿ ಉಷ್ಣತೆ ಕೊಟ್ಟಿದ್ದಾರೆ ಎಂದು ನೋಡಬೇಕು. ಈ ಅಕ್ಷ ಮತ್ತು ಇದರ ನೇರವಾಗಿ ಈ ಅಕ್ಷವನ್ನ ನೋಡಿ. 36 ಮತ್ತು 37ರ ನಡುವಿನ ಬಿಂದುವಿನಲ್ಲಿ ಇಲ್ಲಿ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪವಿದೆ. ಅಂದರೆ 36, 37ರ ಮಧ್ಯೆ ಎಂದರೆ 36.5 ಎಂದು ಅರ್ಥ. ಅಂದರೆ 36ವರೆ, ಅದನ್ನು ನಾವು 36.5 ಎಂದು ಬರೆಯಬೇಕು. ಈಗ ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು ಎಂದು ಇರುವಲ್ಲಿ 36.5 ಡಿಗ್ರಿ ಸೆಲ್ಸಿಯಸ್ ಎಂದು ಬರೆಯಬೇಕು. ಬರೆದುಕೊಳ್ಳಿ. ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ 36.5 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ 36.5 ಡಿಗ್ರಿ ಸೆಲ್ಸಿಯಸ್ ಎಂದು ನೀವು ಬರೆದುಕೊಳ್ಳಬೇಕು. ಎರಡನೇ ಪ್ರಶ್ನೆ ಬಿ, ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇತ್ತು? ಈಗ ಪ್ರಶ್ನೆಯಲ್ಲಿ ನೀವು ಡಿಗ್ರಿ ಸೆಲ್ಸಿಯಸ್ ಅನ್ನು ಕೊಟ್ಟಾಗ ಡಿಗ್ರಿ ಸೆಲ್ಸಿಯಸ್ನ ನೇರವಾಗಿ ನೋಡಿ ಮತ್ತು ಗಂಟೆಯನ್ನು ಕೊಟ್ಟಾಗ ಗಂಟೆಯ ರೂಪದಲ್ಲಿ ನೀವು ಡಿಗ್ರಿ ಸೆಲ್ಸಿಯಸ್ನನ್ನ ಹುಡುಕಬೇಕು. ಈಗ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇರುವ ಸಮಯವನ್ನು ನಾವು ನೋಡಬೇಕಾಗಿದೆ. 38 ಇಲ್ಲಿದೆ. 38.5 ಎಂದರೆ ಈ ಮಧ್ಯಭಾಗ. 38.5ರಲ್ಲಿ ಇಲ್ಲಿ ನೇರವಾಗಿ ಚಲಿಸೋಣ. ಇಲ್ಲಿ ಒಂದು ಬಿಂದು ಇದೆ. ಈ ಬಿಂದುವಿನ ಕೆಳಗೆ ಹೋದಾಗ ನಾವು ಯಾವ ಸಮಯ ಎಂದು ಕಂಡುಹಿಡಿಯಬಹುದು. ಇಲ್ಲಿ 12 ಗಂಟೆಗೆ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇದೆ. ಬರೆಯೋಣ. 12 ಗಂಟೆಗೆ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇನ್ನೊಮ್ಮೆ ಬರೆಯಿರಿ. 12 ಗಂಟೆಗೆ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇತ್ತು ಎಂದು ನೀವು ಬರೆಯಬೇಕು. ಸಿ ಪ್ರಶ್ನೆ, ರೋಗಿಯ ದೇಹದ ತಾಪವು ಕೊಟ್ಟಿರುವ ಅವಧಿಯಲ್ಲಿ 2 ಸಮಯಗಳಲ್ಲಿ ಒಂದೇ ಸಮನಾಗಿತ್ತು. ಆ 2 ಸಮಯಗಳು ಯಾವುವು? ಒಂದೇ ಸಮನಾಗಿರುವ ಸಮಯಗಳನ್ನು ನೋಡೋಣ. ಚಿತ್ರದಲ್ಲಿ ಗಮನಿಸಿ. ಇಲ್ಲಿ 1, 2 ಈ 2 ಸಮಯದಲ್ಲಿ ಉಷ್ಣತೆ ಒಂದೇ ಸಮನಾಗಿದೆ. ಆದ್ದರಿಂದ ಈ 2 ಸಮಯಗಳನ್ನು ನಾವು ಬರೆಯಬೇಕು. 1 ಗಂಟೆ ಮತ್ತು 2 ಗಂಟೆ. ಆದ್ದರಿಂದ 1 ಗಂಟೆ ಮತ್ತು 2 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಒಂದೇ ಸಮನಾಗಿದೆ. ಉತ್ತರದಲ್ಲಿ ಬರೆಯೋಣ. 1 ಗಂಟೆ ಮತ್ತು 2 ಗಂಟೆ ಎಂದು ಬರೆದುಕೊಳ್ಳಿ. ಡಿ, ಅಪರಾಹ್ನ 1 ಗಂಟೆ 30 ನಿಮಿಷ ಸಮಯದಲ್ಲಿ ತಾಪ ಎಷ್ಟಿತ್ತು? ಈ ಉತ್ತರವನ್ನು ಹೇಗೆ ಪಡೆದಿರಿ ಎಂದು ಕೇಳುತ್ತಿದ್ದಾರೆ. 1 ಗಂಟೆ 30 ನಿಮಿಷ ಸಮಯದಲ್ಲಿ ತಾಪ 36.5 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ಚಿತ್ರ ನೋಡೋಣ. 1 ಗಂಟೆ 30 ನಿಮಿಷ. ಇಲ್ಲಿ 1 ಗಂಟೆ 30 ನಿಮಿಷ ಎಂದರೆ 1 ಗಂಟೆ ಮತ್ತು 2 ಗಂಟೆಯ ನಡುವಿನ ದೂರ. 1 ಗಂಟೆ 30 ನಿಮಿಷವೆಂದರೆ ಈ ಭಾಗವಾಗಿದೆ. ಈ ಭಾಗ ನೋಡಿದಾಗ ನೀವು ಗಮನಿಸಬಹುದು. ಇಲ್ಲಿ 36.5 ಈ ಜಾಗದಲ್ಲಿ 36.5 ಡಿಗ್ರಿ ಸೆಲ್ಸಿಯಸ್ ಇದೆ. ಅದನ್ನೇ ನಾವು ಬರೆದಿದ್ದೇವೆ. ಈಗ ನಾವು ಹೇಗೆ ಈ ಉತ್ತರವನ್ನು ಪಡೆದೆವು ಎಂದು ಬರೆಯಬೇಕು. ಬರೆಯೋಣ. ಬರೆಯಿರಿ. ಡಿ, 36.5 ಡಿಗ್ರಿ ಸೆಲ್ಸಿಯಸ್. ಈಗ ಕಾರಣವನ್ನು ನಾವು ಬರೆಯಬೇಕು. ಆ ಉತ್ತರವನ್ನು ಹೇಗೆ ಪಡೆದಿದ್ದೇವೆ ಎಂದು ನಾವು ಬರೆಯಬೇಕಾಗಿದೆ. 1 PM ಮತ್ತು 2 PMಗಳ ನಡುವಿನ
ಎಕ್ಸ್ ಅಕ್ಷದ ಮೇಲಿನ ಬಿಂದುವು 1 pm ಮತ್ತು 2 pmಗಳನ್ನು ತೋರಿಸುವ ಬಿಂದುಗಳಿಂದ ಸಮದೂರದಲ್ಲಿದೆ. ಆದ್ದರಿಂದ ಅದು 1:30 pm ಅನ್ನು ಪ್ರತಿನಿಧಿಸುತ್ತದೆ. ಹಾಗೆಯೇ 36 ಡಿಗ್ರಿ ಸೆಲ್ಸಿಯಸ್ ಮತ್ತು 37 ಡಿಗ್ರಿ ಸೆಲ್ಸಿಯಸ್ಗಳ ನಡುವಿನ y ಅಕ್ಷದ ಮೇಲಿನ ಬಿಂದುವು 36.5 ಡಿಗ್ರಿ ಸೆಲ್ಸಿಯಸ್ ಅನ್ನು ಪ್ರತಿನಿಧಿಸುತ್ತದೆ. ಇದನ್ನ ಬರೆದುಕೊಳ್ಳಿ, ನಂತರ ನಾವು ವಿವರಿಸುತ್ತೇವೆ. ಇನ್ನೊಮ್ಮೆ ನೋಡಿ, 1 pm ಮತ್ತು 2 pmಗಳ ನಡುವಿನ x ಅಕ್ಷದ ಮೇಲಿನ ಬಿಂದು 1 pm ಮತ್ತು 2 pmಗಳನ್ನು ತೋರಿಸುವ ಬಿಂದುಗಳಿಂದ ಸಮದೂರದಲ್ಲಿದೆ. ಆದ್ದರಿಂದ ಅದು 1 ಗಂಟೆ 30 ನಿಮಿಷವನ್ನು ಪ್ರತಿನಿಧಿಸುತ್ತದೆ. ಹಾಗೆಯೇ 36 ಡಿಗ್ರಿ ಸೆಲ್ಸಿಯಸ್ ಮತ್ತು 37 ಡಿಗ್ರಿ ಸೆಲ್ಸಿಯಸ್ಗಳ ನಡುವಿನ y ಅಕ್ಷದ ಮೇಲಿನ ಬಿಂದುವು 36.5 ಡಿಗ್ರಿ ಸೆಲ್ಸಿಯಸ್ ಅನ್ನು ಪ್ರತಿನಿಧಿಸುತ್ತದೆ ಎಂದು ಬರೆಯಬೇಕು. ಈಗ ನಾವು ಇದರ ಅರ್ಥವನ್ನ ಚಿತ್ರದಲ್ಲಿ ವಿವರಿಸುತ್ತೇವೆ. ಈಗ ಇಲ್ಲಿ ನೋಡಿ, 1 pm ಮತ್ತು 2 pmಗಳ ನಡುವಿನ x ಅಕ್ಷದ ಮೇಲಿನ ಬಿಂದು, 1 pm ಮತ್ತು 2 pmಗಳ ನಡುವಿನ x ಅಕ್ಷದ ಮೇಲಿನ ಬಿಂದು ಎಂದರೆ ಈ ಬಿಂದುವಾಗಿದೆ. ಇದು ಸಮದೂರದಲ್ಲಿದೆ. 1 ಗಂಟೆ ಮತ್ತು 2 ಗಂಟೆಗೆ ಸಮದೂರದಲ್ಲಿ ಈ ಮಧ್ಯ ಬಿಂದುವಿದೆ. ಆದ್ದರಿಂದ ಇದು 1:30 pm ಅನ್ನು ತೋರಿಸುತ್ತದೆ. ಇದು ಸಮದೂರದಲ್ಲಿರುವುದರಿಂದ 1 ಗಂಟೆ 30 ನಿಮಿಷವನ್ನ ಪ್ರತಿನಿಧಿಸುತ್ತದೆ ಎಂದು ನಾವು ಬರೆದಿದ್ದೇವೆ. ಹಾಗೆಯೇ ಇಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಮತ್ತು 37 ಡಿಗ್ರಿ ಸೆಲ್ಸಿಯಸ್ಗಳ ನಡುವಿನ y ಅಕ್ಷದ ಮೇಲಿನ ಬಿಂದು, 36 ಡಿಗ್ರಿ ಸೆಲ್ಸಿಯಸ್ ಮತ್ತು 37 ಡಿಗ್ರಿ ಸೆಲ್ಸಿಯಸ್ನ ನಡುವಿನ y ಅಕ್ಷದ ಮೇಲಿನ ಬಿಂದು 36.5 ಡಿಗ್ರಿ ಸೆಲ್ಸಿಯಸ್ ಅನ್ನು ತೋರಿಸುತ್ತದೆ. ಏಕೆಂದರೆ ಇದು ಕೂಡ ಇಲ್ಲಿ ಈ 2 ಡಿಗ್ರಿ ಸೆಲ್ಸಿಯಸ್ಗಳಿಗೆ ಸಮದೂರದಲ್ಲಿದೆ. ಅದನ್ನೇ ನಾವು ಅಲ್ಲಿ ಉತ್ತರದಲ್ಲಿ ಬರೆದಿದ್ದೇವೆ. ಇನ್ನೊಮ್ಮೆ ನೋಡಿಕೊಳ್ಳಿ. ಪ್ರಶ್ನೆ ಇ, ಯಾವ ಅವಧಿಗಳಲ್ಲಿ ರೋಗಿಯ ದೇಹದ ತಾಪವು ಹೆಚ್ಚಾಗುತ್ತಿದೆ? ಯಾವ ಅವಧಿಯಲ್ಲಿ ರೋಗಿಯ ದೇಹದ ತಾಪ ಹೆಚ್ಚಾಗುತ್ತಿದೆ ಎಂದು ನೋಡೋಣ. ರೋಗಿಯ ದೇಹದ ತಾಪ 9 ರಿಂದ 10 ಗಂಟೆಗೆ ಹೆಚ್ಚಾಗುತ್ತಿದೆ ಮತ್ತು 10 ರಿಂದ 11ಕ್ಕೂ ಕೂಡ ಜಾಸ್ತಿ ಆಗುತ್ತಿದೆ. ಇಲ್ಲಿ ಕಡಿಮೆಯಾಗಿದೆ, ಇದನ್ನ ಬರೆಯುವಂತಿಲ್ಲ. ಮೊದಲನೆಯದಾಗಿ 9 ರಿಂದ 10 ಗಂಟೆ ಮತ್ತು 10 ರಿಂದ 11 ಗಂಟೆ. ಇನ್ನೊಮ್ಮೆ ಇಲ್ಲಿ 2 ರಿಂದ 3 ಗಂಟೆಗೂ ಕೂಡ ಹೆಚ್ಚಾಗುತ್ತಿದೆ. ಉಳಿದ ಕಡೆಯಲ್ಲಿ ಇಳಿಕೆಯಾಗಿದೆ. ಇಳಿಕೆಯನ್ನು ನಾವು ಬರೆಯುವಂತಿಲ್ಲ, ಹೆಚ್ಚಾಗಿದ್ದನ್ನು ಬರೆಯೋಣ. 9 ರಿಂದ 10 ಗಂಟೆ, 10 ರಿಂದ 11 ಗಂಟೆ ಮತ್ತು 2 ರಿಂದ 3 ಗಂಟೆಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಅದನ್ನೇ ನಾವು ಈಗ ಬರೆಯೋಣ. ಬರೆಯಿರಿ. 9 ರಿಂದ 10 ಗಂಟೆ, 10 ರಿಂದ 11 ಗಂಟೆ ಮತ್ತು 2 ರಿಂದ 3 ಗಂಟೆ ಈ ಸಮಯದಲ್ಲಿ ತಾಪವು ಹೆಚ್ಚಾಗುತ್ತಿದೆ. ಇಲ್ಲಿ ನಾವು ಸಮಯವನ್ನ ಬರೆದಿದ್ದೇವೆ. 9 ರಿಂದ 10 ಗಂಟೆ, 10 ರಿಂದ 11 ಗಂಟೆ ಮತ್ತು 2 ರಿಂದ 3 ಗಂಟೆ. ಪ್ರಶ್ನೆ ನಂಬರ್ 2, ಕೊಟ್ಟಿರುವ ರೇಖಾನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟ ಅಂಕಿಅಂಶಗಳನ್ನು ತೋರಿಸುತ್ತಿದೆ. ಇಲ್ಲಿ ನೀವು ಈ ನಕ್ಷೆಯನ್ನ ಗಮನಿಸಿ ಉತ್ತರವನ್ನ ಬರೆಯಬೇಕು. ಇಲ್ಲಿ 2002, 2003, 2004, 2005, 2006 ವರ್ಷಗಳನ್ನ ಕೊಟ್ಟಿದ್ದಾರೆ. ಮಾರಾಟ ಕೋಟಿಗಳಲ್ಲಿ ಮಾರಾಟವಾದ ಸಂಖ್ಯೆಯನ್ನ ಇಲ್ಲಿ ಕೊಟ್ಟು ರೇಖಾನಕ್ಷೆಯನ್ನ ಕೊಡಲಾಗಿದೆ. ಈಗ ನಾವು ಈ ನಕ್ಷೆಯನ್ನು ಉಪಯೋಗಿಸಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಎ, 2002 ಮತ್ತು 2006ರಲ್ಲಿ ಮಾರಾಟವು ಎಷ್ಟಿತ್ತು ಎಂದು ಕೇಳುತ್ತಿದ್ದಾರೆ. ಮೊದಲನೆಯದಾಗಿ 2002ರಲ್ಲಿ ಮಾರಾಟ ನೋಡಿ, ಇಲ್ಲಿ 2002ರಲ್ಲಿ 4 ಕೋಟಿ ಇದೆ. ಉತ್ತರ 4 ಕೋಟಿ ಎಂದು ಬರೆಯಬೇಕು. ಮೊದಲನೇ ಉತ್ತರ 4 ಕೋಟಿ. 2ರಲ್ಲಿ 2006ರಲ್ಲಿ ಮಾರಾಟ, 2006 ನೋಡೋಣ. 2006 ಇಲ್ಲಿದೆ, ಇಲ್ಲಿ 8 ಕೋಟಿ ಇದೆ. ಎರಡನೇ ಉತ್ತರ 8 ಕೋಟಿ ಎಂದು ಬರೆದುಕೊಳ್ಳಿ. ಉತ್ತರ 2 8 ಕೋಟಿ. ಬಿ ಪ್ರಶ್ನೆ, ಮೊದಲನೆಯ ಪ್ರಶ್ನೆ 2003 ಮತ್ತು 2005ರಲ್ಲಿ ಮಾರಾಟವನ್ನು ಬರೆಯಬೇಕು. 2003ರಲ್ಲಿ ಮಾರಾಟ 6 ಮತ್ತು 8ರ ನಡುವೆ ಎಂದರೆ 6, 7, 8 ಎಂದು ಅರ್ಥ. 2003ರಲ್ಲಿ 7 ಕೋಟಿ ಇದೆ. ಉತ್ತರ ಬರೆದುಕೊಳ್ಳಿ, 7 ಕೋಟಿ. ಎರಡನೇ ಪ್ರಶ್ನೆ 2005ರಲ್ಲಿನ ಮಾರಾಟ. 2005ರಲ್ಲಿ ಮಾರಾಟ 10 ಕೋಟಿ ಇದೆ. ಎರಡನೇ ಉತ್ತರ 10 ಕೋಟಿ ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ, 2002 ಮತ್ತು 2006ರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸವನ್ನು ಲೆಕ್ಕ ಮಾಡಿ. 2002 ಮತ್ತು 2006 ನೋಡೋಣ. 2006ರಲ್ಲಿ 8 ಕೋಟಿ ಆಗಿದೆ ಮತ್ತು 2002ರಲ್ಲಿ 4 ಕೋಟಿ ಆಗಿದೆ. ವ್ಯತ್ಯಾಸ ಎಂದರೆ 8 ಕೋಟಿಯಲ್ಲಿ ನಾವು 4 ಕೋಟಿಯನ್ನು ಕಳೆಯಬೇಕು.
ಈಗ ಆದ್ದರಿಂದ 8 - 4 = 4 ಕೋಟಿ ಎಂದು ನೀವು ತೆಗೆದುಕೊಳ್ಳಿ. ಪ್ರಶ್ನೆ ನಂಬರ್ ಡಿ, ಹಿಂದಿನ ವರ್ಷದೊಂದಿಗೆ ಹೋಲಿಸಿದಾಗ ಯಾವ ವರ್ಷದಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸವು ಅತ್ಯಧಿಕವಾಗಿತ್ತು? ಅಂದರೆ ಹಿಂದಿನ ವರ್ಷಕ್ಕಿಂತ ಅತ್ಯಧಿಕವಾಗಿ ಮಾರಾಟದಲ್ಲಿ ವ್ಯತ್ಯಾಸವಾಗಿರುವಂತಹ ವರ್ಷವನ್ನು ನಾವು ಬರೆಯಬೇಕು. ಈಗ ನೋಡೋಣ. 2002ರಿಂದ 2003ಕ್ಕೆ 3 ಕೋಟಿ ಏರಿಕೆಯಾಗಿದೆ, ಇಲ್ಲಿ ಇಳಿಕೆಯಾಗಿದೆ, ಇದು ಬೇಡ. ನಂತರ 2004ರಿಂದ 2005ರಲ್ಲಿ 1, 2, 3, 4 ಕೋಟಿ ಏರಿಕೆಯಾಗಿದೆ. ಅಂದರೆ ಅತಿ ಹೆಚ್ಚು ಮಾರಾಟವಾದ ವರ್ಷ ಇಲ್ಲಿ 2005 ಆಗಿದೆ. ಅಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದಾಗ 2005ರಲ್ಲಿ ಮಾರಾಟದ ನಡುವಿನ ವ್ಯತ್ಯಾಸ ಅಧಿಕವಾಗಿದೆ, ಅದನ್ನೇ ಬರೆಯೋಣ. ಇಲ್ಲಿ 2005ರಲ್ಲಿ ಎಂದು ನೀವು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ಸಸ್ಯಶಾಸ್ತ್ರದಲ್ಲಿ ಒಂದು ಪ್ರಯೋಗಕ್ಕಾಗಿ ಎ ಮತ್ತು ಬಿಗಳೆಂಬ 2 ವಿಭಿನ್ನ ಸಸ್ಯಗಳನ್ನು ಸಮಾನ ಪ್ರಯೋಗಶಾಲಾ ಪರಿಸ್ಥಿತಿಗಳಲ್ಲಿ ಬೆಳೆಸಲಾಗಿದೆ. 3 ವಾರಗಳವರೆಗೆ ಪ್ರತಿ ವಾರಕ್ಕೊಮ್ಮೆ ಅವುಗಳ ಎತ್ತರವನ್ನು ಅಳೆಯಲಾಗಿದೆ. ಅದರ ಫಲಿತಾಂಶವನ್ನು ಈ ನಕ್ಷೆಯು ತೋರಿಸುತ್ತಿದೆ. ನಕ್ಷೆಯನ್ನು ನೋಡೋಣ. ಇಲ್ಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ. ಇದು ಸಸ್ಯ ಎ, ಸಸ್ಯ ಬಿ. ಸಸ್ಯ ಎ ಎಂದರೆ ಡಾಟೆಡ್ ಲೈನ್ಸ್ನಲ್ಲಿ ಕೊಡಲಾಗಿದೆ. ಸಸ್ಯ ಬಿ ಯನ್ನು ನೇರ ರೇಖೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 1 ವಾರದಿಂದ 3 ವಾರಗಳವರೆಗಿನ ಎತ್ತರವನ್ನು ಈ ರೀತಿಯಾಗಿ ಕೊಡಲಾಗಿದೆ. ಈಗ ನಾವು ಈ ನಕ್ಷೆಯನ್ನು ಗಮನಿಸಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ಮೊದಲನೆಯದಾಗಿ ಎ ಪ್ರಶ್ನೆ, 2 ವಾರಗಳ ನಂತರ 3 ವಾರಗಳ ನಂತರ ಎಯು ಎಷ್ಟು ಎತ್ತರವಿತ್ತು? 2 ವಾರದ ನಂತರ ಎ ಎಷ್ಟು ಎತ್ತರವಾಗಿದೆ ಮತ್ತು 3 ವಾರದ ನಂತರ ಎ ಸಸ್ಯ ಎಷ್ಟು ಎತ್ತರವಾಗಿದೆ ಎಂದು ನಾವು ಬರೆಯೋಣ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಆರಂಭದಿಂದ 2 ವಾರಗಳ ನಂತರ 1, 2, 3, 4, 5, 6, 7 ಸೆಂಟಿಮೀಟರ್ನಷ್ಟು ಎತ್ತರವಾಗಿದೆ. 3 ವಾರದ ನಂತರ 1, 2, 3, 4, 5, 6, 7, 8, 9 ಸೆಂಟಿಮೀಟರ್ನಷ್ಟು ಎ ಸಸ್ಯ ಎತ್ತರವಾಗಿದೆ. ಅದನ್ನೇ ನಾವು ಬರೆಯೋಣ. ಮೊದಲನೇ ಉತ್ತರ, 2 ವಾರಗಳ ನಂತರ ಎ ಸಸ್ಯ 7 ಸೆಂಟಿಮೀಟರ್ ಎತ್ತರವಿತ್ತು ಅಥವಾ ಎತ್ತರವಾಗಿದೆ. 3 ವಾರಗಳ ನಂತರ ಎ ಸಸ್ಯ 9 ಸೆಂಟಿಮೀಟರ್ ಎತ್ತರವಿತ್ತು ಎಂದು ನಾವು ಬರೆದಿದ್ದೇವೆ. ಬಿ ಪ್ರಶ್ನೆ ನೋಡೋಣ. 2 ವಾರಗಳ ನಂತರ ಮತ್ತು 3 ವಾರಗಳ ನಂತರ ಬಿ ಸಸ್ಯ ಎಷ್ಟು ಎತ್ತರವಿತ್ತು ಎಂದು ನಾವು ಬರೆಯಬೇಕು. ಬಿ ಸಸ್ಯ ಎಂದರೆ ಈ ನೇರವಾಗಿರುವಂತಹ ಸಸ್ಯ. 2 ವಾರದ ನಂತರ ನೀವು ನೋಡಬಹುದು, ಇಲ್ಲಿ 2 ಕೂಡ ಸಮನಾಗಿವೆ. 1, 2, 3, 4, 5, 6, 7. ಬಿ ಸಸ್ಯವು ಕೂಡ 2ನೇ ವಾರದಲ್ಲಿ 7 ಸೆಂಟಿಮೀಟರ್ನಷ್ಟು ಎತ್ತರವಿದೆ. 3ನೇ ವಾರ ನೋಡೋಣ. ಇದು ಬಿ ಸಸ್ಯ 1, 2, 3, 4, 5, 6, 7, 8, 9, 10 ಸೆಂಟಿಮೀಟರ್ನಷ್ಟು ಎತ್ತರವಾಗಿದೆ. ಆದ್ದರಿಂದ 2 ವಾರಗಳ ನಂತರ ಬಿ ಸಸ್ಯ 7 ಸೆಂಟಿಮೀಟರ್ ಎತ್ತರವಿತ್ತು. ಎರಡನೇ ಪ್ರಶ್ನೆ, 3 ವಾರಗಳ ನಂತರ ಬಿ ಸಸ್ಯ 10 ಸೆಂಟಿಮೀಟರ್ ಎತ್ತರವಿತ್ತು ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ, 3ನೇ ವಾರದ ಅವಧಿಯಲ್ಲಿ ಸಸ್ಯ ಎಯು ಎಷ್ಟು ಬೆಳೆದಿತ್ತು? ಈಗ 3ನೇ ವಾರದ ಅವಧಿಯಲ್ಲಿ ಇಲ್ಲಿ ಗಮನಿಸಿ, 3ನೇ ವಾರದ ಅವಧಿಯಲ್ಲಿ ಎ ಸಸ್ಯ ಅಥವಾ ಸಸ್ಯ ಎ ಎಷ್ಟು ಬೆಳೆದಿತ್ತು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಸಸ್ಯ ಎ 2ನೇ ಅವಧಿಯಲ್ಲಿ ಅಥವಾ 2ನೇ ವಾರದಲ್ಲಿ ಇಲ್ಲಿದೆ. ಇಲ್ಲಿ 1, 2 ಗಮನಿಸಿ, ಇಲ್ಲಿ ಈ ನೇರವಾಗಿಟ್ಟಾಗ ನಾವು 1, 2 ಸೆಂಟಿಮೀಟರ್ನಷ್ಟು ಬೆಳೆದಿದೆ ಎಂದು ಹೇಳಬಹುದು. 3ನೇ ವಾರದ ಅವಧಿಯಲ್ಲಿ ಸಸ್ಯ ಎ 2 ಸೆಂಟಿಮೀಟರ್ನಷ್ಟು ಬೆಳೆದಿದೆ. ಡಿ ಪ್ರಶ್ನೆ, 2ನೇ ವಾರದ ಕೊನೆಯಿಂದ 3ನೇ ವಾರದ ಕೊನೆಯವರೆಗೆ ಸಸ್ಯ ಬಿಯು ಎಷ್ಟು ಬೆಳೆದಿತ್ತು? ಇಲ್ಲಿ 2ನೇ ವಾರದ ಕೊನೆ ಎಂದರೆ ಇಲ್ಲಿದೆ, 3ನೇ ವಾರದ ಕೊನೆ ಎಂದರೆ ಇದು. ಈಗ ಗಮನಿಸಿ, 2ನೇ ವಾರ ಇಲ್ಲಿ ಬಂದಾಗ 1, 2, 3 ಸೆಂಟಿಮೀಟರ್ನಷ್ಟು ಬಿ ಸಸ್ಯ ಬೆಳೆದಿದೆ. ಬರೆಯಿರಿ 3 ಸೆಂಟಿಮೀಟರ್. ಈ ಪ್ರಶ್ನೆ, ಯಾವ ವಾರದ ಅವಧಿಯಲ್ಲಿ ಸಸ್ಯ ಎಯು ಅತ್ಯಧಿಕ ಬೆಳವಣಿಗೆ ಹೊಂದಿದೆ? ಯಾವ ವಾರದಲ್ಲಿ ಅತ್ಯಧಿಕ ಬೆಳವಣಿಗೆ ಹೊಂದಿದೆ ಎಂದು ನೋಡೋಣ. ಇಲ್ಲಿ ಮೊದಲನೇ ವಾರದಲ್ಲಿ 1 ಸೆಂಟಿಮೀಟರ್ನಷ್ಟು ಅಷ್ಟೇ ಬೆಳೆದಿದೆ. 2ನೇ ವಾರದಲ್ಲಿ 7 ಸೆಂಟಿಮೀಟರ್ನಷ್ಟು ಬೆಳವಣಿಗೆಯಾಗಿದೆ. 3ನೇ ವಾರದಲ್ಲಿ 2 ಅಥವಾ 3 ಸೆಂಟಿಮೀಟರ್ನಷ್ಟು ಆಗಿದೆ. ಆದ್ದರಿಂದ ಅತ್ಯಧಿಕವಾಗಿ ಬೆಳೆದ ವಾರ 2ನೇ ವಾರ. ಅದನ್ನೇ ನಾವು ಬರೆಯೋಣ, 2ನೇ ವಾರ ಎಂದು ಬರೆದುಕೊಳ್ಳಿ. ಎಫ್, ಯಾವ ವಾರದ ಅವಧಿಯಲ್ಲಿ ಸಸ್ಯ ಬಿ ಅತಿ ಕಡಿಮೆ ಬೆಳವಣಿಗೆ ಹೊಂದಿದೆ? ಅತಿ ಕಡಿಮೆ ಬೆಳವಣಿಗೆ ಎಂದರೆ ನೀವು ಮೊದಲನೇ ವಾರವನ್ನೇ ಇಲ್ಲಿ ಗಮನಿಸಬಹುದು, ಏಕೆಂದರೆ ಉಳಿದೆರಡು ವಾರಗಳು ಇಲ್ಲಿ ಹೆಚ್ಚಾಗಿ ಬೆಳವಣಿಗೆ ಹೊಂದಿದೆ.
ಮೊದಲನೇ ವಾರದಲ್ಲಿ ಸಸ್ಯ ಬಿ ಅತಿ ಕಡಿಮೆ ಬೆಳವಣಿಗೆ ಹೊಂದಿದೆ ಎಂದು ಬರೆಯಬೇಕು. ಮೊದಲ ವಾರ. ಜಿ ಪ್ರಶ್ನೆ, ಸಸ್ಯ ಎ ಮತ್ತು ಸಸ್ಯ ಬಿಗಳು ಯಾವುದೇ ವಾರದ ಕೊನೆಯಲ್ಲಿ ಸಮಾನ ಎತ್ತರಗಳನ್ನು ತೋರಿಸಿವೆಯೇ ತಿಳಿಸಿ. ಸಮಾನ ಎತ್ತರಗಳನ್ನು ನೀವು ಎರಡನೇ ವಾರದಲ್ಲಿ ನೋಡಬಹುದು. ಎರಡೂ ಸಸ್ಯಗಳು ಕೂಡ ಒಂದೇ ಎತ್ತರವನ್ನ ಹೊಂದಿವೆ, ಅದನ್ನೇ ಬರೆಯಿರಿ. ಎರಡನೇ ವಾರದ ಕೊನೆಯಲ್ಲಿ ಸಮಾನ ಎತ್ತರ ಹೊಂದಿವೆ. ಎರಡನೇ ವಾರದಲ್ಲಿ ಸಮಾನ ಎತ್ತರ ಹೊಂದಿರುವುದರಿಂದ ಎರಡನೇ ವಾರದ ಕೊನೆಯಲ್ಲಿ ಸಮಾನ ಎತ್ತರ ಹೊಂದಿವೆ ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 4, ಕೊಟ್ಟಿರುವ ನಕ್ಷೆಯು ಒಂದು ವಾರದ ಅವಧಿಯಲ್ಲಿ ಪ್ರತಿದಿನದ ಮುನ್ಸೂಚಿತ ತಾಪ ಮತ್ತು ನೈಜ ತಾಪದ ವಿವರಗಳನ್ನು ತೋರಿಸುತ್ತಿದೆ. ಇಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳನ್ನು ಕೊಟ್ಟಿರುವಂತಹ ಒಂದು ನಕ್ಷೆಯನ್ನು ತೋರಿಸಲಾಗಿದೆ. ಈ ನಕ್ಷೆಯನ್ನು ಗಮನಿಸಿ. ಈ ರೀತಿಯಾಗಿ ಡಾಟೆಡ್ ಲೈನ್ಸ್ನಲ್ಲಿ ತೋರಿಸಿರುವಂಥದ್ದು ಮುನ್ಸೂಚಿತ ತಾಪ, ನೇರ ಲೈನ್ನಲ್ಲಿ ತೋರಿಸುವಂಥದ್ದು ನೈಜ ತಾಪವಾಗಿದೆ. ಈಗ ನಾವು ಈ ನಕ್ಷೆಯನ್ನು ಉಪಯೋಗಿಸಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಎ ಪ್ರಶ್ನೆ, ಯಾವ ಯಾವ ದಿನಗಳಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳು ಸಮನಾಗಿವೆ? ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳು ಒಂದೇ ಸಮನಾಗಿರುವಂತಹ ವಾರಗಳನ್ನು ನಾವು ಬರೆಯಬೇಕು. ಮೊದಲನೆಯದಾಗಿ ಈ ತಾಪ ಅಂದರೆ ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳು ಒಂದೇ ಆಗಿವೆ. ಇದು ಮೊದಲನೆಯದಾಗಿ ಮಂಗಳವಾರ ಬರೆಯಿರಿ, ಮಂಗಳವಾರ. ನಂತರ ಎರಡನೆಯದಾಗಿ ಶುಕ್ರವಾರದಲ್ಲಿ ನೈಜ ತಾಪ ಮತ್ತು ಮುನ್ಸೂಚಿತ ತಾಪ ಒಂದೇ ಆಗಿದೆ, ಶುಕ್ರವಾರ. ಕೊನೆಯದಾಗಿ ಭಾನುವಾರದಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪ ಒಂದೇ ಆಗಿದೆ, ಇದನ್ನು ಕೂಡ ಬರೆಯಬೇಕು. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರಗಳಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪ ಒಂದೇ ಆಗಿದೆ. ಬಿ ಪ್ರಶ್ನೆ, ವಾರದ ಅವಧಿಯಲ್ಲಿ ಅತ್ಯಧಿಕ ಮುನ್ಸೂಚಿತ ತಾಪವೆಷ್ಟು? ವಾರದ ಅವಧಿಯಲ್ಲಿ ಅತಿ ಅಧಿಕವಾಗಿರುವಂತಹ ಮುನ್ಸೂಚಿತ ತಾಪ ಇಲ್ಲಿ ನೋಡಬಹುದು, 35 ಡಿಗ್ರಿ ಸೆಲ್ಸಿಯಸ್ ಇದೆ. ಆದ್ದರಿಂದ ಅಧಿಕ ಮುನ್ಸೂಚಿತ ತಾಪ 35 ಡಿಗ್ರಿ ಸೆಲ್ಸಿಯಸ್ ಎಂದು ತೆಗೆದುಕೊಳ್ಳಿ. ಸಿ ಪ್ರಶ್ನೆ, ವಾರದ ಅವಧಿಯಲ್ಲಿ ಅತಿ ಕಡಿಮೆ ನೈಜ ತಾಪವೆಷ್ಟು? ಅತಿ ಕಡಿಮೆ ನೈಜ ತಾಪ ಎಂದರೆ ಕಡಿಮೆ ಪ್ರಮಾಣದಲ್ಲಿರುವುದನ್ನು ನೀವು ನೋಡಬೇಕು. ಅತಿ ಕಡಿಮೆ ತಾಪ ಇಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಇದೆ, ಆದ್ದರಿಂದ ಇದನ್ನು ಬರೆಯೋಣ. ಆದ್ದರಿಂದ ವಾರದ ಅವಧಿಯಲ್ಲಿ ಅತಿ ಕಡಿಮೆ ನೈಜ ತಾಪ 15 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಡಿ ಪ್ರಶ್ನೆ, ಯಾವ ದಿನದಲ್ಲಿ ನೈಜ ತಾಪವು ಮುನ್ಸೂಚಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಎಂದು ಕೇಳುತ್ತಿದ್ದಾರೆ. ಈಗ ನೋಡೋಣ. ಇಲ್ಲಿ ನೀವು ಗಮನಿಸಬಹುದು, ಮುನ್ಸೂಚಿತ ತಾಪ, ನೈಜ ತಾಪ ಇಲ್ಲಿವೆ, ಇಲ್ಲಿವೆ. ಈಗ ಅತಿ ಹೆಚ್ಚು ಬದಲಾವಣೆ ಅಥವಾ ಅತಿ ಹೆಚ್ಚು ವ್ಯತ್ಯಾಸ ಹೊಂದಿರುವಂಥದ್ದು ಇಲ್ಲಿ 1, 2, 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚು ತಾಪಮಾನ ಹೊಂದಿದೆ. ಅಂದರೆ ಗುರುವಾರದಲ್ಲಿ ಇಲ್ಲಿ ನೈಜ ತಾಪ ಮುನ್ಸೂಚಿತ ತಾಪಕ್ಕಿಂತ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಎಂದು ಬರೆಯಬೇಕು. ಇಲ್ಲಿ 2, 1, 3, 2 ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿರುವುದರಿಂದ ಇದು ಗುರುವಾರ ನಡೆದಿದೆ, ಆದ್ದರಿಂದ ಗುರುವಾರ ಎಂದು ತೆಗೆದುಕೊಳ್ಳೋಣ. ಉತ್ತರದಲ್ಲಿ ಗುರುವಾರ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 5, ರೇಖಾ ನಕ್ಷೆಗಳನ್ನು ಎಳೆಯಲು ಕೆಳಗಿನ ಕೋಷ್ಟಕಗಳನ್ನು ಬಳಸಿ. ಇಲ್ಲಿ 2 ರೇಖಾ ನಕ್ಷೆ ಚಿತ್ರವನ್ನು ಬಿಡಿಸಲು ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಎ, ಒಂದು ಪರ್ವತ ಪ್ರದೇಶದ ನಗರವು ಬೇರೆ ಬೇರೆ ವರ್ಷಗಳಲ್ಲಿ ಅತ್ಯಧಿಕ ಹಿಮಪಾತವನ್ನು ಹೊಂದಿದ ದಿನಗಳ ಸಂಖ್ಯೆ. ವರ್ಷ ಮತ್ತು ದಿನಗಳನ್ನು ಕೊಟ್ಟಿದ್ದಾರೆ. 2003, 2004, 2005 ಮತ್ತು 2006. ದಿನಗಳು 8, 10, 5 ಮತ್ತು 12 ಎಂದು ಕೊಟ್ಟಿದ್ದಾರೆ. ಈಗ ನಾವು ನಕ್ಷೆಯನ್ನು ತಯಾರಿಸೋಣ. ಮೊದಲನೆಯದಾಗಿ 2003, 2004, 2005 ಮತ್ತು 2006 ಈ ರೀತಿಯಾಗಿ ಬರೆದುಕೊಳ್ಳಿ. ನಂತರ ದಿನಗಳ ಸಂಖ್ಯೆಯನ್ನ 2, 4, 6, 8, 10, 12 ಈ ರೀತಿಯಾಗಿ y ಅಕ್ಷದಲ್ಲಿ ತೆಗೆದುಕೊಂಡಿದ್ದೇವೆ. x ಅಕ್ಷದಲ್ಲಿ ವರ್ಷಗಳ ಸಂಖ್ಯೆಯನ್ನ ತೆಗೆದುಕೊಳ್ಳಿ. ಈಗ ಮೊದಲನೆಯದಾಗಿ 2003ರಲ್ಲಿ 8 ದಿನಗಳು ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 2003ಕ್ಕೆ ನೇರವಾಗಿ 8 ಇರುವಲ್ಲಿ ನಾವು ಒಂದು ಬಿಂದುವನ್ನು ಸೂಚಿಸಬೇಕು. 2004ರಲ್ಲಿ 10 ದಿನ ಎಂದು ಕೊಡಲಾಗಿದೆ. ಆದ್ದರಿಂದ 2004ರ ನೇರವಾಗಿ 10 ಇರುವ ಜಾಗದಲ್ಲಿ ಬಿಂದುವನ್ನು ಗುರುತಿಸಿಕೊಳ್ಳಿ. 2005ರಲ್ಲಿ 5 ದಿನ ಎಂದು ಕೊಟ್ಟಿದ್ದಾರೆ. 2005ಕ್ಕೆ ನೇರವಾಗಿ ಇಲ್ಲಿ 4 ಮತ್ತು 6ರ ನಡುವಿನ ಜಾಗ 5 ಆಗಿದೆ. ಇದಕ್ಕೆ 5ಕ್ಕೆ ಮತ್ತು 2005ಕ್ಕೆ ನೇರವಾಗಿರುವಂತೆ ನಾವು ಬಿಂದುವನ್ನು ಗುರುತಿಸಬೇಕು. ಕೊನೆಯದಾಗಿ 2006ರಲ್ಲಿ 12 ದಿನ ಎಂದು ಕೊಟ್ಟಿದ್ದಾರೆ. 2006ರಲ್ಲಿ 12ಕ್ಕೆ ನೇರವಾಗಿ ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ. ಈಗ ನಾವು ಇಲ್ಲಿ ಬಿಂದುಗಳನ್ನು ಕೂಡಿಸೋಣ.
ಈ ರೀತಿಯಾಗಿ ಈಗ ಬಿಂದುಗಳನ್ನು ಕೂಡಿಸಬೇಕಾಗಿದೆ. ಇದು ಬಂದಿರುವಂತಹ ರೇಖಾನಕ್ಷೆಯ ಚಿತ್ರ. ಈ ರೀತಿಯಾಗಿ ನೀವು ರೇಖಾನಕ್ಷೆಯನ್ನು ಎಳೆದು ಕೋಷ್ಟಕಗಳನ್ನು ಬಳಸಿ ಚಿತ್ರವನ್ನು ಬಿಡಿಸಬೇಕು. ಬಿ ಪ್ರಶ್ನೆ, ಬೇರೆ ಬೇರೆ ವರ್ಷಗಳಲ್ಲಿ ಒಂದು ಹಳ್ಳಿಯಲ್ಲಿನ ಪುರುಷರು ಮತ್ತು ಮಹಿಳೆಯರ ಜನಸಂಖ್ಯೆ ಇಲ್ಲಿ ಸಾವಿರಗಳಲ್ಲಿ ಎಂದು ಕೊಟ್ಟಿದ್ದಾರೆ. ವರ್ಷ 2003, 2004, 2005, 2006 ಮತ್ತು 2007. ಪುರುಷರ ಸಂಖ್ಯೆ 12, 12.5, 13, 13.2, 13.5 ಎಂದು ಕೊಡಲಾಗಿದೆ. ಮಹಿಳೆಯರ ಸಂಖ್ಯೆ 11.3, 11.9, 13, 13.6 ಮತ್ತು 12.8 ಎಂದು ಕೊಟ್ಟಿದ್ದಾರೆ. ಈ ಕೋಷ್ಟಕವನ್ನು ಬಳಸಿ ನಾವು ರೇಖಾನಕ್ಷೆಯನ್ನು ಬಿಡಿಸಬೇಕು. ವರ್ಷಗಳನ್ನು ಎಕ್ಸ್ ಅಕ್ಷದಲ್ಲಿ ಬರೆಯಿರಿ. 2003, 2004, 2005, 2006 ಮತ್ತು 2007. ಇಲ್ಲಿ ಜನಸಂಖ್ಯೆಯನ್ನು ಬರೆಯಬೇಕು. ಇದು ವರ್ಷಗಳಲ್ಲಿ ಆಗಿದೆ. 2, 4, 6, 8, 10, 12, 14 ಮತ್ತು 16. ಈ ರೀತಿಯಾಗಿ ಗ್ರಾಫ್ ಅನ್ನು ರಚಿಸಿಕೊಳ್ಳಿ. ಈಗ ಬಿಂದುಗಳನ್ನು ಗುರುತಿಸೋಣ. ಮೊದಲನೆಯದಾಗಿ ಪುರುಷರ ಸಂಖ್ಯೆ 2003ರಲ್ಲಿ 12 ಇದೆ ಎಂದು ಕೊಟ್ಟಿದ್ದಾರೆ. ಈಗ ನಾವು ಪುರುಷರ ಸಂಖ್ಯೆಯನ್ನು ಕೆಂಪು ಬಣ್ಣದಿಂದ ಗುರುತಿಸೋಣ. 2003ರಲ್ಲಿ 12, 12ಕ್ಕೆ ನೇರವಾಗಿ ಇಲ್ಲಿ ಒಂದು ಬಿಂದುವನ್ನು ಬರೆಯೋಣ. ಇಲ್ಲಿ 2003ರಲ್ಲಿ 12ಕ್ಕೆ ಈ ರೀತಿಯಾಗಿ ಒಂದು ಬಿಂದುವನ್ನು ಗುರುತಿಸಿ. ನಾವು ಈ ಚಿತ್ರ ಬಿಡಿಸಿದ ನಂತರ ಗ್ರಾಫ್ನಲ್ಲೂ ಕೂಡ ಒಂದು ಚಿತ್ರವನ್ನು ತೋರಿಸುತ್ತೇವೆ. ಅದೇ ರೀತಿಯಾಗಿ ನೀವು ಗ್ರಾಫ್ಗಳಲ್ಲಿ ಬಿಡಿಸಿಕೊಳ್ಳಬಹುದು. ನಂತರ 2004ರಲ್ಲಿ 12.5 ಎಂದು ಕೊಟ್ಟಿದ್ದಾರೆ. ಇಲ್ಲಿ 12, 14 ಎಂದು ಇದೆ. 12.5 ಎಂದರೆ ಇಲ್ಲಿ 2004ಕ್ಕೆ ನೇರವಾಗಿ ನೋಡೋಣ. 12, 14 ಮಧ್ಯದಲ್ಲಿ 13 ಬರುತ್ತದೆ. 12, 13 ಆದಾಗ 12.5 ಎಂದರೆ ಈ ಭಾಗದಲ್ಲಿ ನಾವು ಗುರುತಿಸಬೇಕು. ಇದು 12.5 ಆಗಿದೆ. ನಂತರ 2005ರಲ್ಲಿ 13 ಎಂದು ಕೊಟ್ಟಿದ್ದಾರೆ. 12 ಮತ್ತು 14ರ ಮಧ್ಯೆ 13 ಇರುತ್ತದೆ. ಈಗ ಇಲ್ಲಿ ಈ ಬಿಂದುವನ್ನು ಗುರುತಿಸಿ. 2006ರಲ್ಲಿ 13.2, 13.2 ಎಂದರೆ 13ಕ್ಕಿಂತ ಸ್ವಲ್ಪ ಜಾಗ ಎತ್ತರದಲ್ಲಿ ಇನ್ನೊಂದು ಬಿಂದುವನ್ನು ಗುರುತಿಸಿ. 13.2 ಆಗಿದೆ. ನಂತರ 13.5 2007ರಲ್ಲಿ ಎಂದು ಕೊಟ್ಟಿದ್ದಾರೆ. 12 ಮತ್ತು ಇಲ್ಲಿ 13, 13.5 ಈ ಜಾಗದಲ್ಲಿ ನೀವು 13.5 ಗುರುತಿಸಬೇಕು. ಈ ರೀತಿಯಾಗಿ ನೀವು ಗ್ರಾಫ್ಗಳಲ್ಲಿ ಸರಿಯಾಗಿ ಬಿಂದುಗಳನ್ನು ಗುರುತಿಸಬಹುದು. ಇಲ್ಲಿ ಈ ಬಿಂದುವನ್ನು ಗುರುತಿಸಿಕೊಳ್ಳಿ. ಈಗ ನಾವು ಒಂದು ಗ್ರಾಫ್ ಚಿತ್ರವನ್ನು ರಚಿಸೋಣ. ಈ ರೀತಿಯಾಗಿ ಈಗ ಕೂಡಿಸೋಣ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಬಿಂದುಗಳನ್ನು ಒಂದೊಂದಾಗಿ ಕೂಡಿಸಬೇಕು. ಇದು ಪುರುಷರ ಸಂಖ್ಯೆಯಾಗಿದೆ. ಮಹಿಳೆಯರ ಸಂಖ್ಯೆಯ ಗ್ರಾಫ್ ಅನ್ನು ನೀಲಿ ಬಣ್ಣದಿಂದ ಗುರುತಿಸೋಣ. ಮೊದಲನೆಯದಾಗಿ ಮಹಿಳೆಯರ ಸಂಖ್ಯೆ 2003ರಲ್ಲಿ 11.3 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೇರವಾಗಿ 10 ಮತ್ತು 12ರ ಮಧ್ಯೆ 11 ಬರುತ್ತದೆ. 11.3 ಇಲ್ಲಿ ಗುರುತಿಸೋಣ. 11.3 ನಂತರ 11.9 2004ರಲ್ಲಿ ಇದು 12ಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ತೆಗೆದುಕೊಳ್ಳಿ. ಇದು 11.9. 2005ರಲ್ಲಿ 13 ಎಂದು ಕೊಟ್ಟಿದ್ದಾರೆ. ಇದೇ ಬಿಂದು. 2006ರಲ್ಲಿ 13.6, 13.6 ಎಂದರೆ ಇಲ್ಲಿ ನಾವು 13.2ಕ್ಕಿಂತ ಸ್ವಲ್ಪ ಮೇಲೆ ತೆಗೆದುಕೊಳ್ಳಬೇಕು. ನಂತರ 2007ರಲ್ಲಿ 12.8 ಎಂದು ಕೊಟ್ಟಿದ್ದಾರೆ. 12.8 ಇಲ್ಲಿ ಗುರುತಿಸೋಣ. 12ರ ನಂತರದ ಜಾಗ. ಈಗ ನೀಲಿ ಬಣ್ಣದಿಂದ ನಾವು ಮಹಿಳೆಯರ ಸಂಖ್ಯೆಯ ಗ್ರಾಫ್ ಅನ್ನು ತೋರಿಸುತ್ತಿದ್ದೇವೆ. ಈ ರೀತಿಯಾಗಿ ಜೋಡಿಸಿಕೊಳ್ಳಿ.
ಈ ರೀತಿಯಾಗಿ ನೀವು ಮಹಿಳೆಯರ ಸಂಖ್ಯೆ ಮತ್ತು ಪುರುಷರ ಸಂಖ್ಯೆಯ ಗ್ರಾಫನ್ನು ಬಿಡಿಸುತ್ತೀರಿ. ಈಗ ನಾವು ಈ ಚಿತ್ರದ ನಂತರದಲ್ಲಿ ಗ್ರಾಫ್ ಅನ್ನು ತೋರಿಸುತ್ತಿದ್ದೇವೆ. ನೀವು ಗ್ರಾಫ್ ಹಾಳೆಯಲ್ಲಿ ಅದೇ ರೀತಿಯ ಚಿತ್ರವನ್ನು ಬಿಡಿಸಿಕೊಳ್ಳಬಹುದು. ಪ್ರಶ್ನೆ ನಂಬರ್ 6. ಒಬ್ಬ ಖಾಸಗಿ ಅಂಚೆ ವ್ಯಕ್ತಿಯು ಒಂದು ಪಟ್ಟಣದಿಂದ ಪಕ್ಕದಲ್ಲಿನ ಮತ್ತೊಂದು ಉಪನಗರದಲ್ಲಿರುವ ಒಬ್ಬ ವ್ಯಾಪಾರಿಗೆ ಪಾರ್ಸಲ್ ತಲುಪಿಸಲು ಸೈಕಲ್ನಲ್ಲಿ ಹೋಗುತ್ತಾನೆ. ಅವನ ಕಚೇರಿಯಿಂದ ಬೇರೆ ಬೇರೆ ಸಮಯಗಳಲ್ಲಿ ಅವನಿಗಿರುವ ದೂರವನ್ನು ಕೆಳಗಿನ ನಕ್ಷೆಯು ತೋರಿಸುತ್ತಿದೆ. ಇಲ್ಲಿ ನಕ್ಷೆಯಲ್ಲಿ ಒಬ್ಬ ಖಾಸಗಿ ಅಂಚೆ ವ್ಯಕ್ತಿಯು ಪಟ್ಟಣದಿಂದ ಬೇರೆ ಬೇರೆ ಉಪನಗರಗಳಲ್ಲಿ ಪಾರ್ಸಲ್ ತಲುಪಿಸಲು ಸೈಕಲ್ನಲ್ಲಿ ಹೋಗುತ್ತಿದ್ದಾನೆ. ಇಲ್ಲಿ ಅವನು ತಲುಪುತ್ತಿರುವಂತಹ ದೂರ ಮತ್ತು ಸಮಯಗಳನ್ನು ಕೊಡಲಾಗಿದೆ. ಕಾಲ ಮತ್ತು ದೂರ ಕಿಲೋಮೀಟರ್ಗಳಲ್ಲಿ 8 ಗಂಟೆ, 9 ಗಂಟೆ, 10, 11 ಮತ್ತು 12 ಗಂಟೆಗಳಲ್ಲಿ ಅವನು ತಲುಪುತ್ತಿರುವಂತಹ ದೂರವನ್ನು ಕಿಲೋಮೀಟರ್ಗಳಲ್ಲಿ ಇಲ್ಲಿ ತೋರಿಸಲಾಗಿದೆ. ಈಗ ನಾವು ನಕ್ಷೆಯನ್ನು ಉಪಯೋಗಿಸಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಕಾಲದ ಅಕ್ಷದಲ್ಲಿ ತೆಗೆದುಕೊಂಡಿರುವ ಪ್ರಮಾಣುಪಾತ ಅಥವಾ ಸ್ಕೇಲ್ ಯಾವುದು ಎಂದು ಕೇಳುತ್ತಿದ್ದಾರೆ. ಸ್ಕೇಲ್ ಎಂದರೆ ನಾವು ಇಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಮಧ್ಯದಲ್ಲಿ ತೆಗೆದುಕೊಂಡಿರುವಂತಹ ದೂರವನ್ನು ನಾವು ಸ್ಕೇಲ್ ಎಂದು ಕರೆಯುತ್ತೇವೆ. 1, 2, 3, 4 ಏಕಮಾನಗಳಿಗೆ ಇಲ್ಲಿ 1 ಗಂಟೆ ಎಂದು ತೆಗೆದುಕೊಂಡಿದ್ದೇವೆ. ಅಂದರೆ 8 ಗಂಟೆಯಿಂದ 9 ಗಂಟೆ ಎಂದರೆ 1 ಗಂಟೆಯಾಯಿತು. 9 ರಿಂದ 10 ಗಂಟೆ, 10 ರಿಂದ 11 ಗಂಟೆ, ಹೀಗೆ ಮಧ್ಯದಲ್ಲಿ ಒಂದೊಂದು ಗಂಟೆಯ ವ್ಯತ್ಯಾಸವನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ 1, 2, 3, 4 ಏಕಮಾನ ಈಕ್ವಲ್ಸ್ ಟು 1 ಗಂಟೆ ಎಂದು ಬರೆದುಕೊಳ್ಳಿ. 4 ಏಕಮಾನ ಈಕ್ವಲ್ಸ್ ಟು 1 ಗಂಟೆ. ಪ್ರಶ್ನೆ ಬಿ. ವ್ಯಕ್ತಿಯು ಪ್ರಯಾಣಕ್ಕೆ ತೆಗೆದುಕೊಂಡ ಒಟ್ಟು ಸಮಯವೆಷ್ಟು? ಆ ವ್ಯಕ್ತಿ ಪ್ರಯಾಣಕ್ಕೆ ಒಟ್ಟು ಎಷ್ಟು ಸಮಯ ತೆಗೆದುಕೊಂಡಿದ್ದಾನೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಸಮಯ 1, 2, 3 ಮತ್ತು ಇಲ್ಲಿ ನೀವು ನೋಡಬಹುದು ಕೊನೆಯದಾಗಿ ಅವನು ತಲುಪಿದಾಗ ಬಂದಿರುವಂತಹ ಗಂಟೆ ಇಲ್ಲಿದೆ. ಆದ್ದರಿಂದ 11 ಮತ್ತು 12ರ ಮಧ್ಯೆ ಎಂದರೆ ಇಲ್ಲಿ ಅರ್ಧ ಗಂಟೆಯಾಗಿದೆ. 1, 2, 3 ಮತ್ತು ಅರ್ಧ ಗಂಟೆ ಅಂದರೆ 3:30 ಎಂದು ನಾವು ಬರೆಯಬಹುದು. ಒಟ್ಟು ಸಮಯ 1, 2, 3 ಗಂಟೆ ಮತ್ತು 30 ನಿಮಿಷಗಳು. ಆದ್ದರಿಂದ 3 ಗಂಟೆ 30 ನಿಮಿಷ ಎಂದು ನಾವು ಬರೆದಿದ್ದೇವೆ. ಒಟ್ಟು ಇಲ್ಲಿ 60 ನಿಮಿಷಗಳಾಗುತ್ತವೆ. 1 ಗಂಟೆಗೆ 60 ನಿಮಿಷ. 60 ನಿಮಿಷದಲ್ಲಿ ಇಲ್ಲಿ ಅರ್ಧದಲ್ಲಿ ಅವನು ತಲುಪಿದ್ದಾನೆ ನೋಡಬಹುದು. ಆದ್ದರಿಂದ 30 ನಿಮಿಷ, 3 ಗಂಟೆ 30 ನಿಮಿಷ ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ. ಪಟ್ಟಣದಿಂದ ವ್ಯಾಪಾರಿಯು ಇರುವ ದೂರವೆಷ್ಟು? ಕೊನೆಯದಾಗಿ ಅವನು ತಲುಪಿದ ದೂರವನ್ನು ನೋಡೋಣ. ಇಲ್ಲಿ ಪಟ್ಟಣ, ನಂತರ ಕೊನೆಯದಾಗಿ ತಲುಪಿದ ದೂರ ಇಲ್ಲಿದೆ. ದೂರ ಇಲ್ಲಿ 22 ಕಿಲೋಮೀಟರ್ಗಳು. ಆದ್ದರಿಂದ ಪಟ್ಟಣದಿಂದ ವ್ಯಾಪಾರಿಯು ಇರುವ ದೂರ 22 ಕಿಲೋಮೀಟರ್ ಆಗಿದೆ. ಡಿ ಪ್ರಶ್ನೆ. ವ್ಯಕ್ತಿಯು ತನ್ನ ಪ್ರಯಾಣದ ದಾರಿಯಲ್ಲಿ ವಿಶ್ರಾಂತಿ ಪಡೆದಿರುವವನೇ ವಿವರಿಸಿ ಎಂದು ಕೊಟ್ಟಿದ್ದಾರೆ. ಈಗ ನೀವು ನೋಡಬಹುದು ಸೈಕಲ್ನಲ್ಲಿ ಈ ರೀತಿಯಾಗಿ ಸಾಗುತ್ತಿದ್ದಾಗ 10ರಿಂದ ಇಲ್ಲಿ ಸ್ವಲ್ಪ ಜಾಗ ಅವನು ವಿಶ್ರಾಂತಿ ಪಡೆದಿದ್ದಾನೆ. ಅದನ್ನು ಒಂದೇ ನೇರದಲ್ಲಿ ತೋರಿಸಿದ್ದಾರೆ. ಇಲ್ಲಿ ಅವನು ಚಲಿಸುತ್ತಿಲ್ಲ ಎಂದು ಅರ್ಥ. ಪುನಃ ಇಲ್ಲಿ ವಿಶ್ರಾಂತಿ ಪಡೆದು ನಂತರ ಚಲಿಸಿದ್ದಾನೆ. ಆದ್ದರಿಂದ ಹೌದು ಎಂದು ಬರೆಯಬೇಕು. ಹೌದು, ಇದು ನಕ್ಷೆಯಲ್ಲಿ ಅಡ್ಡಗೆರೆಯಿಂದ ಸೂಚಿಸಿದೆ ಎಂದು ಬರೆಯಿರಿ. ಈ ಪ್ರಶ್ನೆ. ಯಾವ ಅವಧಿಯಲ್ಲಿ ಅವನು ಅತ್ಯಧಿಕ ವೇಗದಲ್ಲಿ ಸೈಕಲ್ ಓಡಿಸಿದ್ದಾನೆ? ಎಷ್ಟು ಸಮಯದಲ್ಲಿ ಅವನು ಅತ್ಯಧಿಕವಾಗಿ ಸೈಕಲ್ ಓಡಿಸಿದ್ದಾನೆ ಎಂದು ನೋಡಬಹುದು. 8 ರಿಂದ 9 ಗಂಟೆ ಅವಧಿಯಲ್ಲಿ ಅವನು ಅತ್ಯಧಿಕ ವೇಗದಲ್ಲಿ ಸೈಕಲ್ ಅನ್ನು ಓಡಿಸಿದ್ದಾನೆ. ಬರೆದುಕೊಳ್ಳಿ. 8 AM ನಿಂದ 9 AM ನಲ್ಲಿ ಎಂದು ಬರೆಯಬೇಕು. ಪ್ರಶ್ನೆ 7. ಕಾಲತಾಪದ ರೇಖಾನಕ್ಷೆಯು ಕೆಳಗೆ ಕೊಟ್ಟಿರುವ ರೀತಿಯಲ್ಲಿ ಇರುವ ಸಾಧ್ಯತೆ ಇದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಎಂದು ಕೊಟ್ಟಿದ್ದಾರೆ. ಕಾಲ ಮತ್ತು ತಾಪ ಅಂದರೆ ಸಮಯ ಮತ್ತು ಉಷ್ಣತೆಯನ್ನ ಇಲ್ಲಿ ಕೊಡಲಾಗಿದೆ. ನಕ್ಷೆ ಈ ರೀತಿಯಾಗಿ ಇರಬಹುದೇ ಎಂದು ನಾವು ನೋಡೋಣ. ಇಲ್ಲಿ ಕಾಲ ಅಂದರೆ 1 ಗಂಟೆ, 2 ಗಂಟೆ, 3 ಗಂಟೆ ಈ ರೀತಿಯಾಗಿ ನಾವು ನೋಡಿದಾಗ ಇಲ್ಲಿ ಸೆಲ್ಸಿಯಸ್ಗಳು 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 3 ಡಿಗ್ರಿ ಸೆಲ್ಸಿಯಸ್ ಈ ರೀತಿಯಾಗಿ ತೆಗೆದುಕೊಂಡಾಗ ಇಲ್ಲಿ 1, 2, 3, 4 ಕಾಲದೊಂದಿಗೆ ಇಲ್ಲಿ ಸಮಯ ಹೆಚ್ಚಾದಂತೆ ತಾಪವು ಕೂಡ ಹೆಚ್ಚಾಗಬಹುದು. ಅಂದರೆ 1 ಗಂಟೆಯಲ್ಲಿ
1 ಡಿಗ್ರಿ ಸೆಲ್ಸಿಯಸ್ ಇರುವ ತಾಪ 2 ಗಂಟೆಯಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ಆಗಬಹುದಾಗಿದೆ. ಆದ್ದರಿಂದ ಈ ರೀತಿಯ ನಕ್ಷೆ ಸಾಧ್ಯವಿದೆ ಎಂದು ಬರೆದುಕೊಳ್ಳಿ. ಬಿ ಪ್ರಶ್ನೆ ನೋಡಿ, ಇಲ್ಲೂ ಕೂಡ ಕಾಲ ಮತ್ತು ತಾಪವನ್ನು ಕೊಟ್ಟಿದ್ದಾರೆ. ಇಲ್ಲೂ 1 ಗಂಟೆ, 2 ಗಂಟೆ, 3 ಗಂಟೆ, 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್ ಈ ರೀತಿಯಾಗಿ ತೆಗೆದುಕೊಂಡಾಗ 1 ಗಂಟೆಯಲ್ಲಿ ಅತ್ಯಧಿಕವಾಗಿ ಇಲ್ಲಿ 9 ಇತ್ತು ಎಂದಾಗ ಅತ್ಯಧಿಕವಾಗಿದ್ದ ತಾಪ 2 ಗಂಟೆಯಲ್ಲಿ ಸ್ವಲ್ಪ ಕಡಿಮೆ, 3 ಗಂಟೆಯಲ್ಲಿ ಸ್ವಲ್ಪ ಕಡಿಮೆ ಈ ರೀತಿಯಾಗಿ ಇಳಿಕೆಯಾಗಬಹುದು. ಈ ರೀತಿಯಾಗಿಯೂ ಕೂಡ ಗ್ರಾಫ್ ಬರುವ ಸಾಧ್ಯವಿದೆ ಎಂದು ಬರೆದುಕೊಳ್ಳಿ. ಮೂರನೆಯದಾಗಿ ಕಾಲ ಮತ್ತು ತಾಪ. ಇಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ. ಇಲ್ಲಿ 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 3 ಡಿಗ್ರಿ ಸೆಲ್ಸಿಯಸ್ ಈ ರೀತಿಯಾಗಿ ತೆಗೆದುಕೊಂಡಾಗ 2 ಗಂಟೆಗಳಲ್ಲಿ 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 3 ಡಿಗ್ರಿ ಈ ರೀತಿಯಾಗಿ ಒಂದೇ ಸಮಯದಲ್ಲಿ ಇಷ್ಟೆಲ್ಲ ತಾಪಗಳು ಇರುವುದು ಸಾಧ್ಯವಿಲ್ಲ. ಈ ರೀತಿಯ ಗ್ರಾಫ್ ಯಾವ ಕಾರಣದಲ್ಲೂ ಬರುವುದಿಲ್ಲ. ಆದ್ದರಿಂದ ಇದು ಸಾಧ್ಯವಿಲ್ಲ ಎಂದು ಬರೆಯಿರಿ. ಇನ್ನೊಮ್ಮೆ ನೋಡಿ, ಒಂದೇ ಸಮಯದಲ್ಲಿ ಇಲ್ಲಿ 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 3 ಡಿಗ್ರಿ ಈ ರೀತಿಯಾಗಿ ಎಲ್ಲ ತಾಪಮಾನವೂ ಕೂಡ ಒಂದೇ ಸಮಯದಲ್ಲಿ ಇರುವುದಿಲ್ಲ. ಆದ್ದರಿಂದ ಸಾಧ್ಯವಿಲ್ಲ ಎಂದು ತೆಗೆದುಕೊಳ್ಳಿ. ನಾಲ್ಕನೆಯದಾಗಿ ಕಾಲ ಮತ್ತು ತಾಪ. ಇಲ್ಲಿ 1 ಗಂಟೆ, 2, 3, 4 ಗಂಟೆಗಳು, 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 3, 4 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಎಲ್ಲ ಸಮಯದಲ್ಲೂ ಇಲ್ಲಿ ಒಂದೇ ರೀತಿಯ ತಾಪಮಾನ ಇರಲು ಸಾಧ್ಯವಿದೆ. ಆದ್ದರಿಂದ ಸಾಧ್ಯವಿದೆ ಎಂದು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 13.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 13.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.